ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಕಾರ್ಯತಂತ್ರನ ರೂಪಿಸಬೇಕು, ಯಾವ ರೀತಿ ಯೋಜನೆನ ಕೊಡಬೇಕು, ಯಾವ ರೀತಿ ಇವತ್ತು ಆಡಳಿತ ಸನ್ನದ್ಧವಾಗಿರ್ಬೇಕು, ಇದ್ಯಾವುದನ್ನು ಕೂಡ ಮಾಡಿದ್ದೇನೆ. ಕೈ ಕಟ್ಕೊಂಡು ಕೂತ್ರೆ ರಾಜ್ಯದ ಮುಖ್ಯಮಂತ್ರಿಗಳೇ ಕೈ ಚೆಲ್ಲಿ ಕೂತ್ರೆ ರೈತರ ಪರಿಸ್ಥಿತಿ ಏನಾಗ್ಬೇಕಾದ್ರೆ? ನಿನ್ನೆ ಹೇಳ್ತಾರೆ ಮುಂಗಾರಿನ ಅಧಿವೇಶನ ಆಗಸ್ಟ್ ಮಧ್ಯದಲ್ಲಿ ಮಾಡ್ತಾರಂತೆ. ಯಾಕೆ? SIR ನಡೀತದೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅರೆ, ಈ ಶಾಸಕರುಗಳು ಹೋಗಿ ಮನೆ ಮನೆಗೆ ಹೋಗ್ತಿರಿಗೆ SIR ಮಾಡ್ತಾ ಇದಾರ? ಇಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಅಧಿವೇಶನ ಕೂಡ ಮುಂದೂಡಿಕೊಂಡು, ಅಧಿವೇಶನ ಮುಂದೂಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ SIR ಅಲ್ಲ, ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗದ ಪರಿಣಾಮವಾಗಿ ಇವತ್ತು ಅಧಿವೇಶನವನ್ನು ಮುಂದೂಡ್ತಾ ಇರುವಂತದ್ದು. ಇದಕ್ಕೆ ಅವ್ರಿಗೆ ನೆಪ ಕೊಡ್ತಾ ಇರುವಂತದ್ದು SIR ಇದೆ, ಅದಕ್ಕೋಸ್ಕರ ನಾವು ಅಧಿವೇಶನವನ್ನ ಆಗಸ್ಟ್ ಮಧ್ಯಭಾಗದಲ್ಲಿ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಭೀಕರ ಬರಗಾಲ ಇದೆ, ಒಬ್ಬೊಬ್ಬ ಸಚಿವರಿಗೆ 3-4 ಜಿಲ್ಲೆಗಳನ್ನ ಉಸ್ತುವಾರಿ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದಾಗ ಪೂರ ಮಂತ್ರಿಮಂಡಲ ಇದ್ರೂ ಕೂಡ ನೆರೆ ಬಂದಂತ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಬರಗಾಲದ ಸಂದರ್ಭದಲ್ಲಿ ನೀವು ಕ್ಯಾಬಿನೆಟ್ ಅನ್ನು ಕೂಡ ಪರಿಪೂರ್ಣ ಮಾಡಿಕೊಳ್ಳದೇನೆ ನಿಮ್ಮ ಆಂತರಿಕ ಕಚ್ಚಾಟದಿಂದ ರೈತರು ಕೂಡ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ. ವಾಸ್ತವಿಕ ಸತ್ಯವನ್ನ ಮರೆಮಾಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮೊನ್ನೆ ಹಾನಗಲ್ ತಾಲೂಕಿನ ನರೇಗಲ್ಲು 6 ಜನ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು, ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಕುರುಬರ್ ಇರ್ಬೋದು, ಶಿವರಾಜ್ ಕುರುಬರ್ ಇರ್ಬೋದು, ಮಾರಣಾಂತಿಕ ಹಲ್ಲೆ ಆಗಿರುವಂತದ್ದಲ್ಲಿ. ಮತ್ತೊಂದು ಕಡೆ ರಟ್ಟೆಹಳ್ಳಿನಲ್ಲಿ, ಮಾಸೂರಿನ ರಟ್ಟೆಹಳ್ಳಿನಲ್ಲಿ ಶಿವಾಜಿ ರಾವ್ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ, ಹಾಡುವಾಗಲೇ ಅವ್ರನ್ನ ಒದ್ದು ಪ್ರಾಣ ತೆಗೆಯುವಂತ ಕೆಲಸ ಆಯ್ತಲ್ಲ ಹಾಗಾದ್ರೆ. ಮತ್ತೊಂದು ಕಡೆ ಇದೆ ಚಿಕ್ಕಬಳ್ಳಾಪುರ, ಫಿಸಿಯೋಥೆರಪಿಸ್ಟ್ ಲವ್ ಜಿಹಾದ್ ಒಳಗಾಗಿ ಇವತ್ತು ಪ್ರಾಣ ಹೋಗಿರುವಂತದ್ದು, ಕೊಲೆ ಆಗಿರುವಂತದ್ದು. ನಾನಿವತ್ತು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ AICC ರಾಜ್ಯದ ಅಧ್ಯಕ್ಷ, ಕರ್ನಾಟಕದ ಅಧ್ಯಕ್ಷ ಆಗಿರುವಂತಹ BK ಹರಿಪ್ರಸಾದ್, ಈ DK, PK ಮತ್ತು BK ಏನಿದ್ದಾರೆ, ಒಂದು ಕಡೆ DK ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವವಾದ, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಮತ್ತೊಂದು ಕಡೆ BK ಮತ್ತು PK ಏನಿದ್ದಾರೆ, ಪ್ರಿಯಾಂಕಾ ಖರ್ಗೆ ಮತ್ತು BK ಹರಿಪ್ರಸಾದ್, ಇವರ ಹಿಂದೂ ವಿರೋಧಿ ನೀತಿಗಳನ್ನ ಏನು ಅನುಸರಿಸ್ತಾ ಇದ್ದಾರೆ. ಏನು ಮತೀಯ ಶಕ್ತಿಗಳಿಗೆ ಇವರ ಹೇಳಿಕೆಗಳು ಏನು ಧೈರ್ಯವನ್ನ ಕೊಡ್ತಾ ಇದೆ. ಇದೆಲ್ಲದರ ಪರಿಣಾಮನೇ ಈ ರೀತಿ ಘಟನೆಗಳು ಕಳೆದ 8-10 ದಿನದಲ್ಲಿ 3-4 ಘಟನೆಗಳು ಆಗಿರುವಂತದ್ದು, ಪ್ರಾಣ ಕಳೆದುಕೊಂಡಿರುವಂತದ್ದು.